ಬರ್ರಿ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಹಿರಿ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ನೀವು ನೋಡ್ತಿದ್ದೀರಾ ಎಲೆಕ್ಷನ್ ಎಕ್ಸ್ಪ್ರೆಸ್, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವತ್. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ಒಳಗ ನಾವು ನೋಡ್ರಿ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಯಾರು ಗೆದ್ದಾರು, ಯಾರು ಗೆದ್ರೆ ಉತ್ತಮ, ಯಾರು ಸೋತಾರು, ಯಾರು ಸೋತ್ರೆ ಏನಾಗ್ತೈತಿ, ಯಾರು ಬಂದ್ರೆ ಚಲೋ ಆಗ್ತೈತಿ, ಯಾರು ಬಂದ್ರೆ ಹಾಳಾಗ್ತೈತಿ, ಇವೆಲ್ಲದರ ಕುರಿತಾಗಿ ನೀವು ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಎಲೆಕ್ಷನ್ ಎಕ್ಸ್ಪ್ರೆಸ್ ನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೀರಿ. ಅದೇ ರೀತಿ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಆಗಮಿಸೈತಿ. ಇದೇ ರೀತಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಒಳಗ ಇವತ್ತು ನಾವು ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಕತ್ತೀವಿ. ನೋಡೋಣ ಜನರು ಏನ್ ಹೇಳ್ತಾರ. ಯಾವ ಪಕ್ಷ ಬಂದ್ರೆ ಚಲೋ ಅಂತಾರ, ಬಿಜೆಪಿ ಬಂದ್ರೆ ಚಲೋ ಅಂತಾರ, ಕಾಂಗ್ರೆಸ್ ಬಂದ್ರೆ ಚಲೋ ಅಂತಾರ ಕೇಳೋನು. ಅದಕ್ಕೂ ಮುಂಚೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದು ವರದಿ ಐತೆ, ನೋಡೋಂಬರ್ರಿ. ಬಿಸಿಲ ನಾಡಲ್ಲಿ ಯಾರಿಗೆ ಒಲಿಯಲಿದ್ದಾಳೆ ವಿಜಯಲಕ್ಷ್ಮಿ? ಕುಮಾರ್ ನಾಯಕ್ ವರ್ಸಸ್ ರಾಜಾ ಅಮರೇಶ್ವರ್ ನಾಯಕ್. ಬಿಸಿಲ ನಾಡಲ್ಲಿ ಚುನಾವಣೆ ಕಾವು ರಂಗೇರಿದೆ. ಕಳೆದ ಬಾರಿ ಮೋದಿ ಮುಂದೆ ಗೆದ್ದು ಬೀಗಿದ್ದ ಬಿಜೆಪಿಗೆ ಈ ಬಾರಿ ಸೋಲುಣಿಸಲು ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಬಿಜೆಪಿ ರಾಜಾ ಅಮರೇಶ್ವರ್ ನಾಯಕ್ಗೆ ಈ ಬಾರಿ ಟಿಕೆಟ್ ನೀಡದೆ ಮಾಜಿ ಸಚಿವ BV ನಾಯಕ್ಗೆ ಮಣೆ ಹಾಕುತ್ತದೆ ಎನ್ನಲಾಗಿತ್ತು. ಆದರೆ ಆಡಳಿತ ವಿರೋಧಿ ಅಲೆ ಮಧ್ಯೆಯೂ ಕೊನೆಯ ಕ್ಷಣದಲ್ಲಿ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ಗೆ ಬಿಜೆಪಿ ಟಿಕೆಟ್ ನೀಡಿ ಅಚ್ಚರಿ ಮೂಡಿಸಿದೆ. ಅತ್ತ ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್ ಕಣಕ್ಕಿಳಿದಿದ್ದಾರೆ. ಎಸ್ಟಿ ಮೀಸಲು ಕ್ಷೇತ್ರವಾದ ರಾಯಚೂರಲ್ಲಿ ಈ ಬಾರಿ ಗೆಲ್ಲುವ ವಿಶ್ವಾಸದಲ್ಲಿ ಉಭಯ ಪಕ್ಷಗಳ ಅಭ್ಯರ್ಥಿಗಳಿದ್ದಾರೆ. ಆದರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳಿಬ್ಬರ ಬಗ್ಗೆಯೂ ಆಯಾ ಪಕ್ಷಗಳಲ್ಲಿ ಅಸಮಾಧಾನವಿದ್ದು ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರಿಂದ ಒಳಬೇಗುದಿ ಎದುರಿಸ್ತಾ ಇದ್ದಾರೆ. ಎರಡೂ ಪಕ್ಷದ ಕಡೆಯವರು ಎದುರಾಳಿ ಪಕ್ಷದೊಳಗಿನ ಅಸಮಾಧಾನದಿಂದ ನಮಗೆ ಲಾಭ ಆಗತ್ತೆ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಸಕ್ಸಸ್ ನಡಿಯಲ್ಲಿ ಗೆಲ್ಲೋ ವಿಶ್ವಾಸ ಹೊಂದಿದ್ದರೆ ಅತ್ತ ಬಿಜೆಪಿಗೆ ಪ್ರಧಾನಿ ಮೋದಿ ಜನಪ್ರಿಯತೆಯೇ ವರವಾಗಿದೆ. ಒಟ್ಟಾರೆ ಜಿದ್ದಾಜಿದ್ದಿನಿಂದ ಕೂಡಿರುವ ಅಖಾಡದಲ್ಲಿ ವಿಜಯ ಮಾಲೆ ಯಾರ ಕೊರಳಿಗೆ ಬೀಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಓಕೆ, ರಾಯಚೂರು ಲೋಕಸಭಾ ಕ್ಷೇತ್ರದೊಳಗ ಜನ ಏನಂತಾರ ಕೇಳೋಣ. ಕೆಲವರು ಮಾತನಾಡಕ್ ಬಂದಿದ್ದಾರ. ಸರ್ ನಮಸ್ತೆ, ಆರಾಮ್ರಿ? ಆರಾಮ್ ನೋಡ್ರಿ, ಈಗ ಲೋಕಸಭಾ ಚುನಾವಣೆ ಬರಾಕತ್ತೈತ್ರಿ. ಯಾವ ಪಕ್ಷ ಬಂದ್ರೆ ಚಲೋ ಅಂತ್ರಿ? ನಮ್ಗೆ ಮೋದಿ ಬೇಕು ಸರ್. ಯಾಕೆ ಮೋದಿ ಬೇಕ್ರಿ? ಮೋದಿ ದೇಶಕ್ಕೆಲ್ಲ ಒಳ್ಳೇದು ಮಾಡ್ಯಾರ್ರಿ. ಯಾಕೆ ಬೇಕು ಕೆಟ್ಟದ್ ಮಾಡ್ಯಾರ? ಎಲ್ಲ ಕೆಟ್ಟಿದ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಬಿಜೆಪಿ ಸ್ವತಂತ್ರ ಬಂದು ಎಷ್ಟು 60 ವರ್ಷ ಮಾಡ್ಯಾರ. ರಾಜ್ಯಕ್ಕೆ ಏನ್ ಮಾಡ್ಯಾರ ಅವ್ರು? ಕಾಂಗ್ರೆಸ್ ಅವರು ಏನು ಮಾಡಿಲ್ಲ. ಏನ್ ಮಾಡ್ಯಾರ? ಮನೆ ಲೂಟಿ ಮಾಡ್ಕೊಂಡ್ ತಿಂದ. ಕಾಂಗ್ರೆಸ್ ಅವ್ರು ಫ್ರೀ ಕೊಡ್ತಿಲ್ವೇ? ಏನ್ ಫ್ರೀ ಕೊಡ್ತಾರೆ? ಮಂದಿ ಹೆಣ್ಮಕ್ಳು ಫ್ರೀ ಕೊಟ್ಟು ಗಂಡದವ್ರಿಗೆ ರೊಟ್ಟಿ ಮಾಡ್ಲಕ್ಕ ಹಚ್ಚಾರ. ಏನ್ ಮಾಡ್ತಾರೆ? ನೀವು ರೊಟ್ಟಿ ಮಾಡ್ತೀರಿ? ಮತ್ತೆ ರೊಟ್ಟಿ ಮಾಡೋದು ಬಂದದ ಇನ್ನೇನು ಗಂಡ್ರು ಮಾಡ್ಬೇಡ್ರಿ ನೀವು ರೊಟ್ಟಿ. ಮತ್ತೆ ಮಾಡಕತ್ತಾರ ಇನ್ನೇನದ. ಮತ್ತೆ ಒಟ್ಟಿಗ ಬಸ್ ಫ್ರೀ ಕೊಟ್ಟೆ, ಮನೆ ರೊಕ್ಕ 2000 ಕೊಟ್ಟೆ. ಇನ್ನು ಮನೆ TV ಮೊಬೈಲ್ದಾಗ ಕೊಟ್ಟಣ. ರೈತರಿಗೆ ಕೆಲಸ ಮಾಡೋರಿಗೆ 400 ರೂಪಾಯಿ ಕೊಡ್ತಾನಂತ ಡೈಲಿ. ನಿನ್ನ 400 ಯಾರಪ್ಪನ ರೊಕ್ಕವು? ಯಾರಪ್ಪನ ರೊಕ್ಕ? ಯಾರು ಯಾರಪ್ಪನ ದುಡ್ಡು ಕೊಟ್ಟಾನ? ಹೆಂಗ್ ಕೊಟ್ಟಾರ? ಗೌರ್ಮೆಂಟ್ ಲಾಸ್ ಮಾಡಕತ್ತೀನಿ ಎಲ್ಲ ಬಸ್. ಈಗ ದುಡ್ಡು ಹೆಂಗ್ ಬಂದವು? ಯಾರು ಬಂದವು? ಬಸ್ ಎಷ್ಟು ಮಂದಿಗೆ ಬಸ್ ರೊಕ್ಕ ಫ್ರೀ ಮಾಡ್ಯಾನ್ರಿ. ಡೈಲಿ 2 ಕೋಟಿ ಲಾಸ್ ಅದ. ಈಗ ಫ್ರೀ ಕೊಡಕತ್ತಾರಲ್ರಿ, ದುಡ್ಡು ಹೆಂಗ್ ಬಂದವ್ರಿ? ಯಾರು ಕೇಳ್ರ? ಅವ್ರಿಗೆ ಸಿದ್ದರಾಮಯ್ಯ ಅವ್ರನ್ನೇ ಕೇಳ್ಬೇಕಂತೀರಿ. ಹೇಳ್ರಿ, ಕೇಳ್ಯಾರ ಫ್ರೀ? ಯಾರು ಕೇಳ್ಯಾರ? ಈಗ ನಿಮ್ಗೆ ಯಾವ ಪಕ್ಷ ಬಂದ್ ಚಲೋ ಐತೆ? ಸವಲತ್ತು ಬಿಜೆಪಿ ಬರ. ಯಾಕ್ರಿ? ಬಿಜೆಪಿ ಎಲ್ಲ ಚಲೋ ಮಾಡ್ತಾ ಇದಾರೆ. ಬಿಜೆಪಿ ಅದಕ್ಕೆ ಬರ್ಬೇಕು. ಏನ್ ದೇಶ ರಕ್ಷಣೆ ಮಾಡ್ಬೇಕಾದ್ರೆ ಬಿಜೆಪಿನೇ ಬರ್ಬೇಕು. ಏನ್ ಎಲ್ಲ ಇವ್ರು ಜಗಳ ಬೇರೆ ಬೇರೆ ಪಕ್ಷ ಬಂದ್ರೆ ಏನು ರಕ್ಷಣೆ ಮಾಡಂಗಿಲ್ಲ. ಜಗಳ ಹಚ್ಚಿಡ್ತಾರ. ಹೆಂಗ್ ಜಗಳ ಹಚ್ಚಾರ? ಮತ್ತೆ ಅಧಿಕಾರ ಸಲ ಏನಾದ್ರು ಮಾಡ್ತಾರ ಅವ್ರು. ಜಗಳ ಹೆಂಗ್ ಹಚ್ಚಾರ ಹೇಳ್ರಿ ನಂಗೆ. ಫ್ರೀ ಎದಕ್ ಬೇಕು? ಫ್ರೀ ಯಾವನ್ ಕೇಳ ಫ್ರೀ ಕೊಡಂತ? ಫ್ರೀ ಕೊಟ್ಟ ಎಲ್ಲರಿಗೆ ಐದಿ ಮಾಡಿಬಿಟ್ಟಾನ. ಏನ್ ಒಂದು ಕೆಲ್ಸಕ್ಕೆ ಮಾಡವಲ್ರ ಮಂದಿ. ಏನ್ ಹಿಂಗಾದ್ರೆ ಹೆಂಗಾಗ್ತದ? ಸರ್ಕಾರ ಹೆಂಗ್ ನಡೀತದ? ಎಲ್ಲ ರೇಟ್ ಡಬಲ್ ಮಾಡ್ಯದ. ಪೈಲಕ್ಕೆ ಸರ್ಕಾರ ಇದ್ದಾಗ ನೋಡ್ರಿ, ಈಗ ಸರ್ಕಾರ ಇದ್ದದ್ ನೋಡ್ರಿ, ಎಲ್ಲ ರೇಟ್ ಹೆಚ್ಚಿಗೆ ಮಾಡ್ಯಾರ. ಕರೆಂಟ್ ಬಿಲ್ ಮನಿಗೆ ಫ್ರೀ ಅಂತಾರ, ದುಕಾನ್ಗಳಿಗೆ ಡಬಲ್ ಮಾಡ್ಯಾರ. ಬಿಜೆಪಿಯಿಂದ ಅಮರೇಶ್ವರ್ ನಾಯಕ್ ನಿಂತಾರ, ಕಾಂಗ್ರೆಸ್ ನಿಂದ ಕುಮಾರ್ ನಾಯಕ್ ನಿಂತಾರ. ಯಾರು ಬಂದ್ರೆ ಚಲೋ ಅಂತ್ರಿ? ಅಮರೇಶ್ ನಾಯಕ್ ಬಂದ್ರ ಚಲೋ ರೀ. ಪಕ್ಕ ರೀ? ಪಕ್ಕ. ಅಲ್ಲಿ ಕೆಲಸ ಮಾಡ್ಯಾರ? ಇಲ್ಲಿ ಮಾಡ್ಯಾರ ಅಭಿವೃದ್ಧಿ ಮಾಡ್ಯಾರ. ಮಾಡ್ಯಾರ. ಒಟ್ಟಿ ಸಲ ಮೋದಿ ಪ್ರಧಾನಿ ಆಗ್ತಾರೆ ನಿಮ್ ಪ್ರಕಾರ? ಹಾಗೆ ಆತಾರ. 100% ಆತಾರ. 100%. 400 ಮೇಲೆ ಬರತ್ತ ಸೀಟ್. ಪಕ್ಕ? ಪಕ್ಕ. ಏನಂತೀರಿ ನೀವು? ಪಕ್ಕ ಪಕ್ಕ. ಎಷ್ಟು ಸೀಟ್ ಬರ್ತಾವ? 405 ಬರ್ತಾವ ನೋಡ್ರಿ. ಕರೆಕ್ಟ್ 405. ನೋಡೇ ಬಿಡೋಣ ನೋಡ್ರಿ. ಪೂರಾ ಕಾಂಗ್ರೆಸ್ ದವರೇ ಓಟ್ ಹಾಕ್ತಾರೆ ಬಿಜೆಪಿ. ಓಕೆ ನೋಡೋಣ. ಹಾಗಾದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರ, ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಜನರು ಏನನ್ನಕತ್ತಾರ ಮತ್ತಷ್ಟು ಜನರು ಮಾತಾಡ್ಸ್ಕೊಂಬರ್ರಿ. ಫುಲ್ ಹವಾ ಬಿಡ್ತಿದ್ಯಾ?
ಫುಲ್ ಹವಾ ಇಕ್ತಿದ್ರಿ ಆತ ಯಾವ ಪಕ್ಷ ಬಂದ್ ಚಲೋ ಅಂತೀರಿ ನೀವು ಹಂಗಾರ ಅವ್ರಿಗೆಲ್ರಿಗೂ ಬುದ್ಧಿ ಹೇಳ್ತೀರಿ ಯಾವ ಪಕ್ಷ ಬಂದ್ ಚಲೋ ಅಂತೀರಿ ನಾವು ನೋಡ್ರಿ ಕಾಂಗ್ರೆಸ್ ಬಂದ್ರೆ ಚಲೋ ಅಂತೀವಿ ನೋಡ್ರಿ. ಕಾಂಗ್ರೆಸ್ ಬಂದ್ರೆ ಪಕ್ಕ ಚಲೋ ಅಂತೀರಿ ಯಾಕ್ರಿ ಕಾಂಗ್ರೆಸ್ ಬರ್ಬೇಕಾ ಯಾಕ್ರಿ ಬರ್ಬೇಕಂತ ಹೇಳ್ತೀನಿ. ಹೇಳ್ರಿ ಏನು ಮಾಡ್ಯಾನ ಮೋದಿ ದೇಶಕ್ಕೆ? ಕಾಂಗ್ರೆಸ್ ಏನ್ ಮಾಡ್ಯಾರ ಹೇಳ್ರಿ ಈಗ ಕಾಂಗ್ರೆಸ್ ಮಾಡ್ಯಾನಲ್ಲ, ಬಸ್ ಫ್ರೀ ಮಾಡ್ಯಾನ, ಆಮೇಲೆ ಮತ್ತೆ 2,000 ರೂಪಾಯಿ ಹಾಕ್ತಾನ, ಆಮೇಲೆ ಮತ್ತೆ ಕರೆಂಟ್ ಬಿಲ್ ಫ್ರೀ ಅದ, ಆಮೇಲೆ ಇನ್ನೇನು ಬೇಕಾಗ್ಯದ? ಬಸ್ ಫ್ರೀ ನಿಮಗೆ ಬರ್ತೈತ್ರಿ ಬಸ್ ಫ್ರೀ ಅದ, ಎಲ್ಲ ಲೇಡೀಸ್ಗತ್ತಪ್ಪ ಅದು ಮತ್ತೆ ಗಂಡಸರಿನ ಅದಲ್ಲ, ಯಾಕೆಲ್ಲ ಕರೆಂಟ್ ಬಿಲ್ ಫ್ರೀ ಇಲ್ಲ, ಮತ್ತೆ ಬರ್ತದಲ್ಲ, ಯಾಕೆ ಬರಲ್ಲ? ಬರೋಬರ್ ಇಲ್ದತ್ರಿ ಈ ಸಲ ಪಕ್ಕ ಪಕ್ಕ ಬರ್ತದ. ಈಗ ರಾಯಚೂರು ಲೋಕಸಭಾ ಕ್ಷೇತ್ರದೊಳಗ ಯಾರಾದ್ರೂ ಗೊತ್ತು ಕಾಂಗ್ರೆಸ್ ಇಂದ ಅವರು ಕ್ಯಾಂಡಿಡೇಟ್ ಹೆಸರು ಗೊತ್ತಿಲ್ಲ. ಜಿ ಕುಮಾರ್ ನಾಯಕ್ ಬರ್ತಾರ್ರಿ ಪಕ್ಕ ಬರೋಬ್ಬರಿ ಬರ್ತಾನೆ ನೋಡ್ರಿ. ಈ ಸಲ ನಿಮ್ ಮತ ಹಂಗಾರ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಪಕ್ಕ ಪಕ್ಕ ಗೆಲ್ತಾರ ಗೆಲ್ತಾರ. ಆಯ್ತು ಪ್ರಧಾನಿ ಯಾರಾಗಬೇಕು ಹೇಳ್ರಿ ಕಾಂಗ್ರೆಸ್ ಅಲ್ಲಿ ಎಲ್ಲಿ? ರಾಹುಲ್ ಗಾಂಧಿನ ಖರ್ಗೆನ ಅದು ಹಿಂದಗಡಿ ಮಾತದು, ಬಂದ ಮೇಲೆ ಹಿಂದಗಡಿಗೆ ಅದು ಬಂದ್ಮೇಲೆ ನೋಡೋ ಹೆಣ್ಮಗಳ ಹಂಗಂತೀರಿ ಪಕ್ಕ 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 ಭವಿಷ್ಯ ಪಕ್ಕ. ಆಯ್ತು ಎಷ್ಟು ಸೀಟ್ ಗೆಲ್ತಾರೆ ಇವಾಗ ಕಾಂಗ್ರೆಸ್ ದೇವರಾಜ್ ನೋಡಿ ಇಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ತಾರ 370 ಹೋಗ್ತಾವ ನೋಡು ಪಕ್ಕ ಪಕ್ಕ. ಬಿಜೆಪಿ ಅವ್ರು 400 ಮೇಲೆ ಬರ್ತಾರಂತ ಎಲ್ಲಿಂದ ಬರ್ತಾರ್ರಿ? ಯಾಕಚ್ಚೇರಿ ಸುಮ್ಮನೆ ಹೇಳಕ್ ಮಾಡ್ಯಾರ ಅವರು. ಚಲೋ ಆತಲ್ರಿ ಅಜರ ಚಾ ಆಯ್ತಾ ಹೇಳ್ರಿ ಯಾವ ಪಕ್ಷ ಬಂದ್ ಚಲೋ ಅಂತ್ರಿ ಎಲ್ಲ ಪಕ್ಷ ಚಲೋನೇ ಅವ. ಎಲ್ಲ ಪಕ್ಷ ಚಲೋ ಅಂದ್ರೆ ಬರೋದು ಒಂದೇ ಪಕ್ಷ ಯಾವ ಪಕ್ಷ ಹೇಳ್ರಿ ಬರೋದು ಒಂದೇ ಇದು ಬರ್ತದೆ. ಕೈ ಅಡ್ಡ ಮಾಡಿರ ವಾಯ್ಸ್ ಕೇಳಕಿಲ್ಲ ಹೇಳ್ರಿ ಯಾವ ಪಕ್ಷ ಬಂದ್ ಚಲೋ ಅಂತ್ರಿ ಎಲ್ಲ ಪಕ್ಷ ಬರೋಬರಿ ಅವ. ಎಡ ಪಕ್ಷ ಅಂದ್ರೆ ಯಾವ್ದ್ರಿ ಅದ ಎಡ ಪಕ್ಷ ಅಂದ್ರೆ ಬರೋದು ಹೋಗೋದು. ಕಾಂಗ್ರೆಸ್ ಹ್ಮ್ ಕಾಂಗ್ರೆಸ್ ಅಂದ್ರೆ ಇಷ್ಟನೇ ಹಾಂ ಯಾಕೆ ಚಲೋ ಕಾಂಗ್ರೆಸ್ ಎಲ್ಲ ಚಲೋ ಪೈಲೆ ಹಿಡಿದು ಬಂದಿದೆ ಅದ. ಎಲ್ಲ ಬರಕತ್ತೈತಿ ಪಗಾರ ಬರಕತ್ತೈತಿ ಬರ್ಲಕತ್ತದ ಪಗ. ನಿಮ್ಮ ಹೆಂಗಸ್ರಿಗೆ 2,000 ಬರಕತ್ತೈತಿ ಹೌದಾ? ಎಷ್ಟು ಕೊಡ್ತಾರೆ ಹೆಂಗಸ್ರೆ ಹೆಂಗಸರಿಗೆ 2,000ದಲ್ಲಿ ನಿಮ್ಗೆ ಎಷ್ಟು ಕೊಡ್ತಾರೆ ಹೇಳ್ರಿ 12 800 ಕೊಡ್ತಾರೆ ಪಕ್ಕ 800 ರೂಪಾಯಿ ಹೆಂಗಸ್ರಿಗ 1200 ರೂಪಾಯಿ ಉಡೀಸ ಫುಲ್ ಜಾಲಿ ಜಾಲಿ. ತಮ್ಮ ಆಳ್ವಿಕೆಯಲ್ಲಿ ಸರ್ವರೂ ಕ್ಷೇಮ. ಹೇಳ್ರಿ ಸರ್ ಯಾವ ಪಕ್ಷ ಚಲೋ ಅಂತೀರಿ ಸರ ನಿಮ್ಮ ಪ್ರಕಾರ ನೀಟಾಗಿ ಹೇಳ್ರಿ ಯಾವ ಪಕ್ಷ ಚಲೋ ಅಂತೀರಿ ಯಾವ ಪಕ್ಷ ನೋಡ್ಕೇಸಿ ನೋಡ್ಬೇಕ್ರಿ, ಯಾರು ನಿಂತಾರೆ ಯಾರಿಲ್ಲ ಇನ್ನೂ ಗೊತ್ತಾಗಿಲ್ಲ. ನೋಡ್ರಿ ಇಲ್ಲಿಂದ ಬಿಜೆಪಿಯಿಂದ ಅಮರೇಶ್ವರ್ ನಾಯಕ್ ನಿಂತಾರ್ರಿ, ಕಾಂಗ್ರೆಸ್ಸಿಂದ ಜಿ ಕುಮಾರ್ ನಾಯಕ್ ನಿಂತಾರ್ರಿ. ಆಯ್ತಾ ಆತ್ ಬಿಡ್ರಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಬಿಜೆಪಿ ಬಂದ್ರೆ ಚಲೋ ಅನ್ಸುತ್ತೆ ಕಾಂಗ್ರೆಸ್ ಬಂದ್ರೆ ಚಲೋ ಅನ್ಸುತ್ತೆ? ಈಗ 10 ವರ್ಷದಿಂದ ಬಿಜೆಪಿ ಚಲೋನೇ ಹೊಂಟಾವು. ಚಲೋನೇ ಹೊಂಟಾವು ಚಲೋನೇ ಹೊಂಟಾವು. ಇನ್ನು ಮುಂದೆ ಹೊಂಟಾವು ಇನ್ನು ಮುಂದೆ ಹೋಗುತ್ತಾ ಹೋಗ್ತಾವ. ಪಕ್ಕ ಗೆಲ್ತಾವು ಪ್ರಧಾನಿ ಮೋದಿ ಆಗ್ತಾರೆ ಯಾರು ಆಗ್ತಾರ ಅವು ಗೊತ್ತಾಗಿಲ್ಲ. ನೋಡೋಣ ಈಗ ಅವ್ರು ಹೇಳಿದ್ರಿ 370 ಸೀಟ್ ಮೇಲೆ ಬರ್ತಾವು ಕಾಂಗ್ರೆಸ್ ಅಂತ ನಿಮ್ಗೆ ಬಿಜೆಪಿ ಎಷ್ಟು ಬರ್ಬೋದು ಅವು ಗೊತ್ತಿಲ್ಲ ರೀ, ಗೊತ್ತಿಲ್ಲ ಒಟ್ಟು ನಿಮ್ಗೆ ಯಾರು ಇಷ್ಟ ಅದಾರು ಹೇಳ್ರಿ ಅದಕ್ಕೆ ಇಲ್ಲ ಇಷ್ಟ ಯಾರಿಲ್ಲ ರೀ. ಸದ್ಯಾಗ ಅಂದ್ರೆ 10 ವರ್ಷ ಚಲೋ ಹೊಂಟವಲ್ರಿ. 10 ವರ್ಷ ಚಲೋ ಹೊಂಟಾವು ಇನ್ನು ಮುಂದೆ 5 ವರ್ಷ ಚಲೋ ಹೊಂಟ್ಸೋಣ ಅಂತೀರಿ ಅದು ಯಾರು ಆಗ್ತಾರ ಅವ್ರು ಗೊತ್ತಾಗಿ ಬಿಡ್ರಿ ನೀವು ಹೇಳೋದೇ ಬೇಡ ಬಿಡ್ರಿ ಗೊತ್ತಾತು ಹಾಂ ಆತು ಸರ್ ನಮಸ್ಕಾರ ರೀ ಸರ ನಿಮ್ಗೆ ಕಂಡು ಬಿಡ್ರಿ ಹೇಳ್ರಿ ಆತು ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಪಕ್ಕ ಕಾಂಗ್ರೆಸ್ ಬರುತ್ತಾ ಪಕ್ಕ ಈಗ ಅವ್ರು ಕೊಡ್ತಾರ ಎಲ್ಲ ಉಪಯೋಗ ಆಗ್ತಾ ಇದೆ ಉಪಯೋಗ ಆಗ್ತಿದೆ ಎಲ್ಲ ಆಗ್ತಾ ಇದೆ ಪಕ್ಕ ಕಾಂಗ್ರೆಸ್ ಗೆಲ್ತಾರೆ ಕಾಂಗ್ರೆಸ್ ಆತು